ಇದು ASSK ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೇಶ್ ಅವ್ರ ಮನೆ ಹತ್ರ ಏನು ಶುಕ್ರವಾರ ಬಂದ ತಕ್ಷಣ ಒಂದು ಜನತಾ ದರ್ಶನ ಮಾಡ್ತಾರೆ. ಜನತಾ ದರ್ಶನಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಜಾತ್ರೆಗಳ ಥರ ಬರ್ತಾ ಇದ್ದಾರೆ. ಅದೇನು ಇವರು ಮಂತ್ರಿ ಅಲ್ಲ, ಸಚಿವರಲ್ಲ, ಅಥವಾ MLA ಅಲ್ಲ, ಒಬ್ಬ ಜನಪ್ರತಿನಿಧಿ ಅಲ್ಲ, ಒಬ್ಬ ಸಾಮಾನ್ಯ ಸಂಘಟನೆ ಮಾಡಿಕೊಂಡು ಅಂಬೇಡ್ಕರ್ ಅವರ ಒಂದು ಅನುಯಾಯಿಯಾಗಿ ಅಂಬೇಡ್ಕರ್ ಅವರಂತೆ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಇವರನ್ನ ನಂಬಿ ರಾಜ್ಯದ ಮೂಲೆ ಮೂಲೆಯಿಂದ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ತಮ್ಮ ತಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳಿ ಅವರ ಕಡೆಯಿಂದ ತಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನ್ಯಾಯ ಒದಗಿಸ್ಕೊಳ್ಳೋಕ್ಕೆ ಸುಮಾರು ಜನ ಬಂದಿದ್ದಾರೆ. ನಾವೆಲ್ಲ ನೋಡ್ತಿರೋ ಹಾಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಂದ ಹಿಡಿದು ಜನರು, ಬಡವರು ತಮ್ಮ ಜಮೀನುಗಳಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಗಳು, ಅಧಿಕಾರಿಗಳ ಒಂದು ದರ್ಪ, ಅನ್ಯಾಯಗಳನ್ನ ಖಂಡಿಸೋದಕ್ಕೆ ಇವರಿಗೆ ಮನವಿಗಳನ್ನ ಕೊಡಕ್ಕೆ ಬಂದಿದ್ದಾರೆ. ನಾವು ಈಗ ಅವ್ರ ಹತ್ರನೇ ತಿಳ್ಕೊಳ್ಳೋಣ, ಎಲ್ಲಿಂದ ಬಂದಿದ್ದಾರೆ, ಏನಕ್ಕೋಸ್ಕರ ಬಂದಿದ್ದಾರೆ ಅನ್ನೋದು ಬಿಟ್ಟು. ಓಕೆ, ಕಟ್ ಮಾಡಿ. ಸ್ಕೂಲ್ ಸಂಬಂಧಪಟ್ಟಿದ್ದ ಜಾಗ, ಸ್ಕೂಲ್ ಸಂಬಂಧಪಟ್ಟಿದ್ದ ಜಾಗ ಅಲ್ವಾ? ಆ ಜಾಗನ ಅದೆಂತ ಎಷ್ಟು ದೊಡ್ಡ ವ್ಯಕ್ತಿಯನ್ನ ಬರ್ಲಿ ತಲೆ ಕೆಡಿಸ್ಕೊಂಡ್ರಿ, ನಾನು ಹತ್ರ ಇದ್ದು ನಿಮ್ಗೆ ಕಳಿಸ್ಕೊಡ್ತೀನಿ. ನನ್ನ ಜವಾಬ್ದಾರಿ. ಡೇಟ್ ನೋಡೋಣ, ಖಾಲಿ ಹಾಸನಕ್ಕೆ ಹೋಗ್ತೀವಿ, ಬಂದ ಮೇಲೆ ನೋಡೋಣ. ಅಣ್ಣ, ಎಲ್ಲಿಂದ ಬಂದಿದ್ದೀರಿ? ಏನ್ ಸಮಸ್ಯೆ ನಿಮ್ದು? ನಿಮ್ಮ ಹೆಸರೇನು? ಸರ್, ನನ್ನ ಹೆಸರು ಕುಮಾರ್ ಅಂತೇಳಿ. ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿಂದ ಬಂದಿದ್ದೀವಿ. ಇವತ್ತು ನಾವು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ KM ಸಂದೇಶ್ ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ ಸರ್. ಏನು ಉದ್ದೇಶಕ್ಕೆ ಭೇಟಿಯಾಗಕ್ಕೆ ಬಂದಿದ್ದೀವಿ ಸರ್? ಅಲ್ಲಿ ಏನಕ್ಕೆ ಉದ್ದೇಶಕ್ಕೆ ಭೇಟಿಯಾಗಕ್ಕೆ ಬಂದಿದ್ದೀವಿ ಅಂತಂದರೆ, ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹಿರೇಕೋಗ್ಲೂರು ಗ್ರಾಮದಲ್ಲಿ ನಮ್ಮ ದಲಿತ ಸಮುದಾಯದವರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಗೋಮಾಳದಲ್ಲಿ ಒಂದಿಷ್ಟು ಮನೆಗಳನ್ನ ಕಟ್ಕೊಂಡಿದ್ರು. ಅಲ್ಲಿ ಮೇಲ್ವರ್ಗದವ್ರದ ಒಂದು ಸ್ವಲ್ಪ ದೌರ್ಜನ್ಯಗಳನ್ನು ಸಹಿಸಲಾರದೆ, ಅಲ್ಲಿ ಅವ್ರು ಕೊಡ್ತಕ್ಕಂಥ ತೊಂದರೆಗಳನ್ನು ತಡ್ಕೊಳ್ಳಾರ್ದೆ ನಾವು ನಮ್ಮ ರಾಜ್ಯ ಲೀಡರ್ನ ಕಾಣಕ್ಕೆ ಬಂದಿದ್ದೇವೆ. ಅದನ್ನು ಸೊಲ್ಯೂಷನ್ ತಗೊಳೋಣ, ಅವ್ರಿಗೆ ಪರಿಹಾರ, ಶಾಶ್ವತ ಪರಿಹಾರ ಕೊಡ್ಸೋಣ, ಅವ್ರಿಗೆ ಮನೆಗಳನ್ನ ಕಟ್ಸ್ಕೊಡೋಣ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ವಿ ಸರ್. ಅಲ್ಲಿನ ಸಂಘಟನೆಗಳು ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾವೆ. ಅಲ್ಲಿ ಉಪ ಸಂಘಟನೆಗಳೆಲ್ಲ ಇದಾವೆ, ಜಿಲ್ಲಾ ಸಮಿತಿ ಇದೆ. ನಾನು ಹೇಳ್ತಿರೋದು ಅಂಬೇಡ್ಕರ್ ಸೇವಾ ಸಮಿತಿ ಬಿಟ್ಟು ಹೊರತಾಗಿ ಇನ್ನು ಬೇರೆ ಬೇರೆ ಸಂಘಟನೆಗಳು ಇದಾವೆ. ಅವಕ್ಕೂ ಮತ್ತೆ ಸಂದೇಶ್ ಅವ್ರಿಗೂ ಏನ್ ವ್ಯತ್ಯಾಸ? ಅಲ್ಲಿರ್ತಕ್ಕಂಥ ಸಂಘಟನೆಗಳು ಬೇಕಾದಷ್ಟು ಇದಾವೆ ಸರ್. ನಾವು ಇನ್ನೊಂದು ಸಂಘಟನೆ ಬಗ್ಗೆ ನಮಗೆ ಅದ್ರ ಮಾಹಿತಿ ಇಲ್ಲ. ಆದರೆ ಅಂಬೇಡ್ಕರ್ ಸೇವಾ ಸಮಿತಿ ಅನ್ನೋದು ಒಂದು ಈ ರಾಜ್ಯದಲ್ಲಿ ಒಂದು ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಕಾನೂನಾತ್ಮಕವಾಗಿ ಮತ್ತು ನ್ಯಾಯಯುತವಾಗಿ ಅನ್ಯಾಯಕ್ಕೆ ಒಳಗಾದವರಿಗೆ ಮತ್ತು ಅನ್ಯಾಯಕ್ಕೆ ವಂಚನೆಗೆ ಒಳಗಾದವರಿಗೆ ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ಒಂದು ನ್ಯಾಯ ಸಿಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಬರ್ತಾ ಇದ್ದೀವಿ, ಭರವಸೆಯಿಂದ ಬರ್ತಾ ಇದ್ದೀವಿ. ಚನ್ನಗಿರಿ ರತ್ನಮ್ಮ ಸರ್. ಏನಕ್ಕೋಸ್ಕರ ಬಂದಿರೋದು ಇಲ್ಲಿ? ಸೈಟಿಗೋಸ್ಕರ. ಸೊ ಸಂದೇಶ್ ಅವ್ರ ಕೆಲಸ ಹೇಗಿದೆ? ಚೆನ್ನಾಗಿದೆ ಸರ್. ಯಾವ ರೀತಿ ನಿಮ್ಗೆ ಕೊಟ್ಟಂತ ಆಶ್ವಾಸನೆಗಳು ಕರೆಕ್ಟ್ ಮಾಡ್ಕೊಡ್ತಾ ಇದಾರೆ ಸರ್? ನನ್ನ ಹೆಸರು ಮಂಜಪ್ಪ ನೀತಿಗೆರೆ ಅಂತ. ನಾನು ASK ಅಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀವಿ. ನಾವು ಬಂದ ಉದ್ದೇಶ ಅದೇ ಕೋಗ್ಲೂರು ಗ್ರಾಮದಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ಸ್ವಲ್ಪ ತಾರತಮ್ಯ ಮಾಡಿದ್ರು ಅಂತಂದು ಸರ್ ಹತ್ರ ಬಂದು ಭೇಟಿಯಾದಾಗ ಅವರು ಸ್ವಗ್ರಾಮಕ್ಕೆ ಬಂದು ಅದನ್ನೆಲ್ಲ AC DC ಅವರಿಗೆಲ್ಲ ಮನವಿ ಪತ್ರಗಳನ್ನು ಕೊಟ್ಟು ಈಗ ಹಂತಕ್ಕೆ ಬಂದಿದೆ. ಬಂದಾದ ನಂತರ ಇನ್ನೊಂದು ಸೈಟನ್ನು 2 ಎಕರೆ 10 ಗುಂಟೆ ಜಮೀನಲ್ಲಿ DC ಆದೇಶ ಮಾಡಿದಂಥ ಜಾಗದಲ್ಲಿ ನಮ್ಮವ್ರು ಮನೆ ಕಟ್ತಾ ಇದ್ದಾರೆ. ಆ ಮನೆಯನ್ನು ನೀವು ತೆರವು ಮಾಡಿದರೆ ನಾವು ಇಲ್ಲಿ ಹಕ್ಕುಪತ್ರ ಕೊಡ್ತೀವಿ, ಇಲ್ಲದ್ರೆ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಸರ್ ಹತ್ರ ಭೇಟಿಯಾಗಿದ್ದೀವಿ. ಅವರು ನಮಗೆ ಹೇಳಿದ್ದಾರೆ. ಯಾರು ಈ ತರ ಧಮಕಿ ಆಗ್ತಾ ಇರೋದು? ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು, ಮೇಲ್ವರ್ಗದ ಗ್ರಾಮಸ್ಥರು. ಆಮೇಲೆ ನೀವು ಸಂಘಟನೆ ಬಗ್ಗೆ ಕೇಳಿದ್ರಿ ಸರ್. ಅಲ್ಲಿರೋ ಸಂಘಟನೆಗಳು ಏನು ಮಾಡ್ತಾ ಇದಾವೆ, ಸಂದೇಶ್ ಸರ್ ಬಗ್ಗೆ ಇಷ್ಟು ಅಭಿಮಾನ ಇಟ್ಟು ಬಂದಿದ್ದೀರಿ ಅಂತ. ಈಗಿರೋಂಥ ಸಂಘಟನೆಗಳೆಲ್ಲ ರಾಜಕೀಯ ಕೈಗೊಂಬಿಗಳಾಗಿದ್ದಾರೆ ಸರ್. MLAಗಳು ಹೇಳ್ದಂಗೆ ಕೇಳ್ತಾರೆ, MP ಗಳು ಹೇಳ್ದಂಗೆ ಕೇಳ್ತಾರೆ, ಆಗಿನ ಜಿಲ್ಲಾ ಪಂಚಾಯತಿ ಮೆಂಬರ್ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಇಲ್ಲದೆ ಕಾರಣಕ್ಕೆ ನಾವು ಆ ದಾವಣಗೆರೆಯಿಂದ ಇಲ್ಲಿ ಬರೋಕ್ಕೆ ಅದೇ ಉದ್ದೇಶ ಸರ್. ಇಲ್ಲಿ ಯಾವುದೂ ರಾಜಕೀಯ ನಡೆಯಲ್ಲ, ಯಾವುದೂ ಇದೆಲ್ಲ, ನೊಂದರಿಗೆ ನೆರವು ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವಿಲ್ಲಿ ASK ಸಂದೇಶ್ ಸರ್ ಹತ್ರ ಬಂದ್ವಿ. ನಮಗೆ ಈಗ ಆಲ್ರೆಡಿ 50% ನಮಗೆ ಸಿಕ್ಕೋಗಿದೆ ಸರ್, ನ್ಯಾಯ ಸಿಕ್ಕಿದೆ. ಡಿಸ್ಟಿಕ್ಕಿಂದ ಬಂದಿದ್ದೀವಿ ಸರ್. ವಿಜಯನಗರ ಡಿಸ್ಟಿಕ್ಕು ಹೂವಿನಹಳ್ಳಿ ತಾಲೂಕು. ನಾವು ಹೂವಿನಹಳ್ಳಿ ತಾಲೂಕು ASK ತಾಲೂಕು ಅಧ್ಯಕ್ಷರಿದ್ದೀವಿ. ಜಮೀನಿನ ಸಮಸ್ಯೆಗಳು ಒಂದು 4-5 ಇದ್ದು ಸರ್.
ಅವೆಲ್ಲ ಲೆಟ್ರ್ ಕೊಟ್ಟಿದ್ರು ಸಾಹೇಬರು, ಕೊಟ್ಟಿದ್ವಿ. ಅವೆಲ್ಲ AC DC ಅವ್ರಿಗೆ ಆದೇಶ ಆಗ್ಯದ ಸರ್. ಅದ್ರ ಪರವಾಗಿ ಮಾತಾಡಕ್ಕೆ ಸಾಹೇಬ್ರ ಹತ್ರ